ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 29ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ದೇವರ ಸಾನ್ನಿಧ್ಯ. ಆದರೆ ಈಗ ಅದು ನಮ್ಮ ರಕ್ಷಕನಾದ ಕ್ರಿಸ್ತು ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಪ್ರಕಟವಾಗಿದೆ. ಆತನು ಮರಣವನ್ನು ನಾಶ ಮಾಡಿ ಸುವಾರ್ತೆಯ ಮೂಲಕ ಜೀವ ಮತ್ತು ಅಮರತ್ವವನ್ನು ಬೆಳಕಿಗೆ ತಂದನು. 2 ತಿಮೋಥೆಯ 1:10. ದೇವರ ಸಾನ್ನಿಧ್ಯವು ನಿಮ್ಮನ್ನು ಮಾಧುರ್ಯ, ಕೃಪೆ ಮತ್ತು ಮಹಿಮೆಯಿಂದ ಸುತ್ತುವರಿಯಲಿ. ಈ ಭೂಮಿಯಲ್ಲಿ ಕರ್ತನು ನಮಗೆ ನೀಡಿರುವ ಎಲ್ಲ ಆಶೀರ್ವಾದಗಳಲ್ಲಿ ಆತನ ಶಾಶ್ವತ ಸಾನ್ನಿಧ್ಯವು ಅತ್ಯಂತ ದೊಡ್ಡ ಸವಲತ್ತು. ದೈವಿಕ ಸಾನ್ನಿಧ್ಯದಲ್ಲಿ ಸಂತೋಷ ಮತ್ತು ಶಕ್ತಿ ಇರುತ್ತದೆ. ಆತನ ಸಾನ್ನಿಧ್ಯದ ಅರಿವು ನಮಗೆ ಬಂದ ಕ್ಷಣ ದೇವರು ನಿಜವಾಗಿಯೂ ನಮ್ಮೊಂದಿಗಿದ್ದಾನೆ ಎಂಬ ವಿಶ್ವಾಸ ಮತ್ತು ನಂಬಿಕೆಯಿಂದ ನಾವು ತುಂಬಿರುತ್ತೇವೆ. ಸತ್ಯವೇದಗಳಲ್ಲಿ ದೇವರು ತನ್ನ ಸಾನ್ನಿಧ್ಯವನ್ನು ನಮಗೆ ಭರವಸೆ ನೀಡುತ್ತಾನೆ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಇದು ಜೀವನದ ಪ್ರತಿಯೊಂದು ಋತು ಮತ್ತು ಪರಿಸ್ಥಿತಿಯಲ್ಲಿಯೂ ಆತನು ನಮ್ಮೊಂದಿಗೆ ಇರುತ್ತಾನೆ ಎಂಬ ಭರವಸೆ ನೀಡುವ ಅಮೂಲ್ಯವಾದ ವಾಗ್ದಾನವಾಗಿದೆ. ನೀವು ಎಷ್ಟೇ ಸವಾಲುಗಳು ಅಥವಾ ಯುದ್ಧಗಳನ್ನು ಎದುರಿಸಿದರೂ ಕರ್ತನು ತನ್ನ ನಿರಂತರ ಉಪಸ್ಥಿತಿಯನ್ನು ಖಾತರಿಪಡಿಸಿದ್ದಾನೆ. ಆತನು ಘೋಷಿಸುತ್ತಾನೆ, ನೀನು ನೀರಿನ ಮೂಲಕ ಹಾದು ಹೋದಾಗ ನಾನು ನಿನ್ನೊಂದಿಗೆ ಇರುತ್ತೇನೆ ಮತ್ತು ನೀನು ನದಿಗಳನ್ನು ಹಾದು ಹೋದಾಗ ಅವು ನಿನ್ನ ಮೇಲೆ ಹರಿಯುವುದಿಲ್ಲ. ನೀನು ಬೆಂಕಿಯ ಮೂಲಕ ನಡೆಯುವಾಗ ನೀನು ಸುಡಲ್ಪಡುವುದಿಲ್ಲ, ಜ್ವಾಲೆಗಳು ನಿನ್ನನ್ನು ಸುಟ್ಟು ಹಾಕುವುದಿಲ್ಲ. ಯೆಶಾಯ 43:2. ನನ್ನ ಹೆಸರಿನಲ್ಲಿ 2 ಅಥವಾ 3 ಎಲ್ಲಿ ಒಟ್ಟುಗೂಡುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇದ್ದೇನೆ ಎಂದು ಯೇಸು ಹೇಳಿದನು. ಮತ್ತಾಯ 18:20. ಹೌದು, ನಮಗೆ ಅರಿವಿಲ್ಲದಿದ್ದರೂ ಆತನು ನಮ್ಮ ಪಕ್ಕದಲ್ಲಿಯೇ ನಿಂತಿದ್ದಾನೆ. ದೇವರು ಇದನ್ನು ಮಾಡಿದ್ದರಿಂದ ಅವರು ಆತನನ್ನು ಹುಡುಕುತ್ತಾರೆ ಮತ್ತು ಬಹುಶಃ ಆತನನ್ನು ತಲುಪುತ್ತಾರೆ ಮತ್ತು ಆತನನ್ನು ಕಂಡುಕೊಳ್ಳುತ್ತಾರೆ. ಆದರೂ ಆತನು ನಮ್ಮಲ್ಲಿ ಯಾರಿಗೂ ದೂರವಾಗಿಲ್ಲ. ಅಪೊಸ್ತಲರ ಕೃತ್ಯಗಳು 17:27. ಭವಿಷ್ಯದಲ್ಲಿ ದೇವರ ಸಾನ್ನಿಧ್ಯವು ನಮ್ಮೊಂದಿಗೆ ಇರುತ್ತದೆಯೇ ಎಂದು ನಾವು ಸಂದೇಹ ಪಡುವ ಅಗತ್ಯವಿಲ್ಲ. ಆತನು ಸ್ಪಷ್ಟವಾಗಿ ವಾಗ್ದಾನ ಮಾಡಿದ್ದಾನೆ, ಖಂಡಿತವಾಗಿಯೂ ನಾನು ಯುಗದ ಸಮಾಪ್ತಿಯವರೆಗೂ ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯ 28:20. ಅನೇಕ ಜನರು ಕರ್ತನ ಸಾನ್ನಿಧ್ಯವನ್ನು ಹುಡುಕುವುದಿಲ್ಲ, ಅವರು ಅದನ್ನು ಬಯಸುವುದಿಲ್ಲ ಅಥವಾ ಅದರಿಂದ ಬರುವ ಆಶೀರ್ವಾದಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಆತನ ಸಾನ್ನಿಧ್ಯವನ್ನು ನಿರ್ಲಕ್ಷಿಸಿದಾಗ ಅಥವಾ ಹಗುರವಾಗಿ ಪರಿಗಣಿಸಿದಾಗಲೂ ದೇವರು ಇನ್ನೂ ನಮ್ಮೊಂದಿಗೆ ಇರಲು ಹಾತೊರೆಯುತ್ತಾನೆ, ಏಕೆಂದರೆ ಅವನು ಪ್ರೀತಿಪಾತ್ರ ಮತ್ತು ದಯಾಳು. ಯೇಸು ಹೇಳುತ್ತಾನೆ, ಇಗೋ ನಾನಿದ್ದೇನೆ, ನಾನು ಬಾಗಿಲಲ್ಲಿ ನಿಂತು ತಟ್ಟುತ್ತೇನೆ. ಯಾರಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಆ ವ್ಯಕ್ತಿಯೊಂದಿಗೆ ಊಟ ಮಾಡುವೆನು ಮತ್ತು ಅವರು ನನ್ನೊಂದಿಗೆ ಊಟ ಮಾಡುವರು. ಪ್ರಕಟಣೆ 3:20. ದೇವರ ಪ್ರಿಯ ಮಕ್ಕಳೇ, ಆತನು ಬಾಗಿಲಿನಲ್ಲಿ ಇದ್ದಾನೆ, ನಿಮ್ಮೊಂದಿಗೆ ಇರಲು ಹಂಬಲಿಸುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಮ್ಮ ಮಹಾದೇವರು ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ಪ್ರತ್ಯಕ್ಷತೆಗಾಗಿ ನಾವು ಧನ್ಯವಾದದ ನಿರೀಕ್ಷೆಗಾಗಿ ಕಾಯುತ್ತಿದ್ದೇವೆ. ತೀತ 2:13. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.